ಅದು ಅಕ್ಟೋಬರ್ 19, 1999 ಬೆಂಗಳೂರಿನ ಹೊಸಕೋಟೆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗುತ್ತೆ. ಪೂಜೆಗೆ ಅಂತ ಹೋಗಿದ್ದ 30 ವರ್ಷದ ಮಮತಾ ರಾಜನ್ ದೇವಸ್ಥಾನದ ಹೊರಗಡೆ ನಿಗೂಢವಾಗಿ ಸಾವಿನಪ್ಪಿರ್ತಾಳೆ. ಯಾರು ಕೊಲೆ ಮಾಡಿದ್ದಾರೆ ಅಂತ ಕಂಡು ಹಿಡಿಯೋದಕ್ಕೆ ಪೊಲೀಸರ ಕೈಲಿ ಆಗೋದೇ ಇಲ್ಲ. ಯಾವುದೇ ಕುರುಹುಗಳು ಸಿಗೋದಿಲ್ಲ. ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಕೂಡ ಪೊಲೀಸರಿಗೆ ಕಂಡು ಹಿಡಿಯೋದಕ್ಕೆ ಆಗೋದೇ ಇಲ್ಲ. ಕಾಲ ಕಳೀತಿದ್ದಂತೆ ಅವ್ರಿಗೆ ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದೋಗುತ್ತೆ. 2007 ಅಕ್ಟೋಬರ್ 10ರಿಂದ ಡಿಸೆಂಬರ್ 18ರ ಒಳಗೆ ಸುಮಾರು 5 ಕೊಲೆಯಾಗಿರುತ್ತೆ. ಕೊಲೆ ಮಾಡಿದವರು ತುಂಬ ಬುದ್ಧಿವಂತಿಕೆಯಿಂದ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡ್ತಾ ಇರ್ತಾರೆ. ಅವರು ಎಷ್ಟೇ ಚಾಣಾಕ್ಷ ಆಗಿದ್ರು ಯಾವುದಾದ್ರೂ ಒಂದು ಎವಿಡೆನ್ಸ್ನಲ್ಲಿ ಸಿಕ್ಕಿ ಹಾಕೊಳ್ಳೇಬೇಕು. 1999ರಲ್ಲಿ ಆದ ಮಮತಾ ಹತ್ಯೆಗೂ 2007ರಲ್ಲಿ ನಡೆದ ಸರಣಿ ಹತ್ಯೆಗಳಿಗೂ ಒಂದೇ ಪ್ಯಾಟರ್ನಲ್ಲಿರ್ತವೆ. ಇದರ ಜಾಲ ಹಿಡಿದ ಪೊಲೀಸರಿಗೆ ಒಂದು ಅಚ್ಚರಿ ಕಾದಿರುತ್ತೆ. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬಳು ಸರಣಿ ಹತ್ಯೆಗಳನ್ನು ಅಂದರೆ ಸೀರಿಯಲ್ ಕಿಲ್ಲಿಂಗ್ ಮಾಡಿರೋದು ಕಂಡುಬರುತ್ತೆ. ಹೆಣ್ಣಿಗೆ ಹೆಣ್ಣೆ ಶತ್ರು, ನೊಂದು ಬೆಂದವರಿಗೆ ಬೆಳಕು ನೀಡ್ತೀನಿ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಕೊಡ್ತೀನಿ, ನಿಮ್ಮ ಬಾಳಲ್ಲಿ ಸಂತೋಷ ನೆಮ್ಮದಿ ನಿಲ್ಲುವಂತೆ ಮಾಡ್ತೀನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟೇ ಕೊಡ್ತೀನಿ ಅಂತ ಅದೆಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಮಾರಣ ಹೋಮ ಮಾಡಿದ ಮಹಿಳೆ ಅವತ್ತು ಪೊಲೀಸರ ಕೈಗೆ ಸಿಕ್ಕಿತ್ತು. ಅವಳೇ ಡೆತ್ ಪೆನಾಲ್ಟಿಯನ್ನು ತೆಗೆದುಕೊಂಡ ಇಂಡಿಯಾಸ್ ಫಸ್ಟ್ ವುಮೆನ್ ಸೀರಿಯಲ್ ಕಿಲ್ಲರ್ KD ಕೆಂಪಮ್ಮ ಅಲಿಯಾಸ್ ಸೈನೇಡ್ ಮಲ್ಲಿಕಾ. ಈ ಕತೆ ಶುರುವಾಗೋದು 1970. ಬೆಂಗಳೂರು ಸಮೀಪದ ಕಗ್ಗಲಿಪುರ ಎಂಬ ಗ್ರಾಮದಲ್ಲಿ ಕೆಂಪಮ್ಮ ಜನಿಸ್ತಾಳೆ. ಅವಳ ತಂದೆ ಒಬ್ಬ ರೈತರಾಗಿರ್ತಾರೆ. ಕಡು ಬಡತನದಲ್ಲಿ ಬೆಳೆದ ಕೆಂಪಮ್ಮನಿಗೆ ಬಡತನದ ಮೇಲೆ ಅಸಹ್ಯ, ಕೋಪ ಮತ್ತೆ ಶ್ರೀಮಂತರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು. ನಾನು ಅವರಂತೆ ಬದುಕಬೇಕು ಎಂಬ ಆಸೆ. 3 ಹೊತ್ತು ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆ, ದೊಡ್ಡ ಮನೆ, ಶ್ರೀಮಂತಿಕೆಯ ಜೀವನ ಮಾಡಬೇಕು ಅನ್ನೋದು ಅವಳ ಆಸೆಯಾಗಿರುತ್ತೆ. ಆದರೆ ಇದೆಲ್ಲ ಮಾಡೋದಕ್ಕೆ ಅವಳಿಗೆ ಹಣ ಬೇಕಾಗಿತ್ತು. ಅದಕ್ಕೆ ಕೆಂಪಮ್ಮ ಶ್ರೀಮಂತನ ಮದುವೆಯಾಗಿ ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೋಬೇಕು ಅನ್ಕೋತಾಳೆ. ಆದರೆ ಅವಳು ಯೌವನಕ್ಕೆ ಬಂದಾಗ ಅವಳ ತಂದೆ ಅವಳಿಗೆ ಮದುವೆ ಮಾಡಿಬಿಡ್ತಾರೆ. ಕೆಂಪಮ್ಮನ ಆಸೆ ಆಕಾಂಕ್ಷೆಗಳೆಲ್ಲ ನುಚ್ಚು ನೂರಾಗುತ್ತೆ. ಅವಳ ಗಂಡ ಒಬ್ಬ ಸಾಮಾನ್ಯ ಟೈಲರ್ ಆಗಿರ್ತಾನೆ. ನಿಯತ್ತಿಂದ ಕೆಲಸ ಮಾಡಿ ಪರಿಶ್ರಮದಿಂದ ತನ್ನ ಕುಟುಂಬವನ್ನು ಸಾಕ್ತಾ ಇರ್ತಾನೆ. ಇದು ಕೆಂಪಮ್ಮಳಿಗೆ ಇಷ್ಟ ಇರೋದಿಲ್ಲ. ಮದುವೆ ಆದ ನಂತರ ಈ ದಂಪತಿಗಳಿಗೆ 3 ಮಕ್ಕಳಾಗ್ತಾರೆ. ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಅಸಾಧ್ಯನಾದ ಗಂಡನನ್ನ ಅವಳು ಶಪಿಸ್ತಾನೇ ಇರ್ತಾಳೆ. ಅವನು ಮಾಡುವ ಸಂಪಾದನೆಯಲ್ಲಿ ಮನೆ ನಡೆಸೋದು ತುಂಬಾ ಕಷ್ಟವಾಗುತ್ತೆ. ಇದರಿಂದ ಬೇಸತ್ತ ಕೆಂಪಮ್ಮ ತಾನು ಮನೆ ಕೆಲಸಕ್ಕೆ ಸೇರ್ಕೋತಾಳೆ. ಮೊದಲಿಂದಲೂ ಶ್ರೀಮಂತೆ ಆಗಬೇಕು ಅನ್ನೋದು ಅವಳ ಮನದಲ್ಲಿ ಇರೋದ್ರಿಂದ ಅವಳಿಗೆ ಒಂದು ಯೋಚನೆ ಬರುತ್ತೆ. ಕೆಲಸ ಮಾಡೋ ನೆಪದಲ್ಲಿ ಎಲ್ಲರ ಮನೆಯಲ್ಲಿ ಸಣ್ಣ ಪ್ರಮಾಣದ ಚಿನ್ನವನ್ನ ಕದ್ರೆ ದುಡ್ಡು ಇರೋರಿಗೆ ಅದು ಇಂಪ್ಯಾಕ್ಟ್ ಆಗಲ್ಲ, ಮತ್ತೆ ಅದ್ರ ಬಗ್ಗೆ ಯಾರು ಜಾಸ್ತಿ ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡ ಕೆಂಪಮ್ಮ ಈ ಪ್ಲಾನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ಕೊಂಡು ಕೆಲಸಕ್ಕೆ ಸೇರ್ಕೋತಾಳೆ. ಕೆಲಸಕ್ಕೆ ಸೇರ್ಕೊಂಡ ಕೆಂಪಮ್ಮ ಏನ್ ಮಾಡ್ತಾಳೆ ಹೇಳಿ? ಎಲ್ಲರ ಮನೆಯಲ್ಲೂ ಒಂದೊಂದು ಚಿಕ್ಕ ಚಿನ್ನದ ವಸ್ತುಗಳನ್ನ ಕಳ್ತನ ಮಾಡೋಕೆ ಶುರು ಮಾಡ್ಕೋತಾಳೆ. ಚಿನ್ನ ಮಾರಿದ್ರೆ ಹಣ ಬರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಎಷ್ಟು ಹಣ ಬರುತ್ತೆ ಅನ್ನೋದು ಅವಳಿಗೆ ಗೊತ್ತಿರೋದಿಲ್ಲ. ಚಿನ್ನ ಮಾರಿದ ಹಣನ ನೋಡಿ ತಾನು ಅಂದ್ಕೊಂಡಿದ್ಕಿಂತ ಜಾಸ್ತಿನೇ ಹಣ ಬರುತ್ತೆ. ಇಷ್ಟೊಂದು ಹಣನ ಚಿನ್ನದ ಮಾರಿ ಸಂಪಾದನೆ ಮಾಡಬಹುದಾ ಅಂತ ಮನಸ್ಸಲ್ಲೇ ಅವಳು ಖುಷಿ ಪಡ್ತಾಳೆ. ಬಂದ ಹಣವನ್ನ ಸೀದಾ ತನ್ನ ಪತಿಯ ಬಳಿ ತೆಗೆದುಕೊಂಡು ಹೋಗ್ತಾಳೆ. ಈ ಹಣದಲ್ಲಿ ನಾವು ಚೀಟಿ ವ್ಯವಹಾರನ ಮಾಡೋಣ ಅಂತಾಳೆ. ತನ್ನ ಗಂಡನ ನಿಯತ್ತಿಗೆ ಊರಿನ ಜನರು ಹಣ ಹಾಕ್ತಾರೆ ಅನ್ನೋ ಅವಳ ನಂಬಿಕೆ ಸುಳ್ಳಾಗಲ್ಲ. ಅವಳು ಅನ್ಕೊಂಡ ಹಾಗೆ ಜನರು ಕಷ್ಟಪಟ್ಟು ಹಣನ ಅವಳ ಚೀಟ್ ಫಂಡ್ ನಲ್ಲಿ ಹಾಕ್ತಾರೆ. ಆದ್ರೆ 2001ರಲ್ಲಿ ಹ್ಯೂಜ್ ಲಾಸ್ ಆಯ್ತು ಅಂತ ಹೇಳಿ ಈ ಎಲ್ಲ ಹಣವನ್ನ ಕೆಂಪಮ್ಮ ತನ್ನ ದುರಾಸೆಗಾಗಿ ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಜನರನ್ನ ಯಾಮಾರಿಸ್ಬಿಡ್ತಾಳೆ. ಜೊತೆಗೆ ತನ್ನ ಹಳೆ ಚಾಳಿ ಚಿನ್ನ ಕದಿಯೋದನ್ನು ಕೂಡ ನಿಲ್ಲಿಸೋದಿಲ್ಲ. ಇದೇ ಟೈಮಲ್ಲಿ ಒಬ್ಬರ ಮನೆಯಲ್ಲಿ ಅಶಾಂತಿಯ ವಾತಾವರಣ ಗಮನಿಸಿದ ಕೆಂಪಮ್ಮ, ನಾನೊಬ್ಳು ದೈವ ಆರಾಧಕಿ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಮಾಡಬೇಕು, ಹಾಗಾಗಿ ಎಲ್ಲ ಚಿನ್ನದ ಒಡವೆಗಳನ್ನು ದೇವರ ಮನೆಯಲ್ಲಿ ಇಡಿ ಅಂತ ಹೇಳ್ತಾಳೆ. ಅವರಿಗೆ ಯಾವುದೇ ರೀತಿಯಲ್ಲಿ ಅನುಮಾನ ಬಾರದ ಹಾಗೆ ಕೆಂಪಮ್ಮ ವರ್ತಿಸ್ತಾಳೆ. ನನಗೆ ಕಷ್ಟಗಳನ್ನು ನಿವಾರಣೆ ಮಾಡುವ ಹೋಮ ಕ್ರಿಯೆ ಬರುತ್ತೆ ಅಂತ ಹೇಳಿ ಪೂಜೆನ ಮಾಡೋದಕ್ಕೆ ಸಪರೇಟ್ ಆಗಿ ದುಡ್ಡನ್ನು ಕೂಡ ತಗೊಂಡಿರ್ತಾಳೆ. ಅವಳು ಅನ್ಕೊಂಡಂಗೆ ಎಲ್ಲಾ ಒಡವೆಗಳನ್ನ ದೇವರ ಮನೆಯಲ್ಲಿ ಇಟ್ಟಾಗ ಪೂಜೆ ಮಾಡೋ ನೆಪದಲ್ಲಿ ಆ ಒಡವೆಗಳನ್ನ ಕದೀತಾ ಇದ್ದ ಕೆಂಪಮ್ಮ, ಆದ್ರೆ ಆ ಮನೆಯವರು ಅದನ್ನ ನೋಡ್ಬಿಡ್ತಾರೆ. ಅವಳನ್ನ ಫಾಲೋ ಮಾಡಿ ಚಿನ್ನ ಮಾರೋ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸ್ಗೆ ಒಪ್ಪಿಸ್ತಾರೆ.
ಕೆಂಪಮ್ಮ ಈ ಕೇಸಲ್ಲಿ 6 ತಿಂಗಳ ಜೈಲು ಶಿಕ್ಷೆ ಮುಗಿಸಿ ಊರಿಗೆ ಬಂದಾಗ ಜನಕ್ಕೆ ತನ್ನ ಪ್ರಕರಣದ ಬಗ್ಗೆ ಗೊತ್ತಾಗುತ್ತೆ. ಜನರ ಚೀಟಿ ವ್ಯವಹಾರದಲ್ಲಿಯೂ ಕೂಡ ಮೋಸ ಮಾಡಿರೋದ್ರಿಂದ ಕೆಂಪಮ್ಮ ಮನೆಯವರು ತುಂಬಾ ಕಷ್ಟಗಳಿಗೆ ತುತ್ತಾಗ್ತಾರೆ. ಇದೆಲ್ಲ ಅವಳ ಗಂಡನಿಗೆ ಸಹಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅವನು ಕೆಂಪಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಬೇರೆ ಯಾರಾದ್ರೂ ಆಗಿದ್ರೆ ಈ ವಿಷಯನ ಕೇಳಿನೇ ನಾಚಿಕೆಯಿಂದ ತಲೆ ತೆಗಿಸ್ತಾ ಇದ್ರು, ಸಾಯುವ ನಿರ್ಧಾರ ಮಾಡ್ತಾ ಇದ್ರು ಅಥವಾ ಪಶ್ಚಾತ್ತಾಪದಲ್ಲಿ ಮುಳುಗೋಗ್ತಿದ್ರು. ಆದರೆ ಅಲ್ಲಿದ್ದು ಕೆಂಪಮ್ಮ, ಅವಳಿಗೆ ಇದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗೋದಿಲ್ಲ. ಮತ್ತೆ ಇಲ್ಲಿಂದನೇ ನೋಡಿ ಅಸಲಿ ಕಹಾನಿ ಶುರುವಾಗೋದು. ಇದೆಲ್ಲ 2001ನೇ ಇಸ್ವಿಲಿ ನಡೆದ್ರೆ 2 ವರ್ಷಗಳ ಹಿಂದೆ ಅಂದ್ರೆ 1999 ಅಕ್ಟೋಬರ್ 10ರಲ್ಲಿ ಬೆಂಗಳೂರಿನ ಹೊಸಕೋಟೆಯ 30 ವರ್ಷದ ಮಮತಾ ರಾಜನ್ ತನ್ನ ಜೀವನದಲ್ಲಿ ಇದ್ದ ಕಷ್ಟಗಳಿಗೆ ಬೇಸತ್ತು ದೇವರ ಮೊರೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಮಮತಾ ರಾಜನ್ ಯಾವಾಗ್ಲೂ ಜನರು ಕಮ್ಮಿ ಇರುವಂತಹ ಸಂದರ್ಭಗಳಲ್ಲಿ ಅಂದ್ರೆ ಸಾಯಂಕಾಲದ ಹೊತ್ತಲ್ಲೇ ದೇವಸ್ಥಾನದಲ್ಲಿ ಬಂದು ಗಂಟೆಗಟ್ಟಲೆ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾಳೆ. ಮಮತಾ ರಾಜನ್ ದಿನಚರಿಯನ್ನ ದಿನವೂ ಗಮನಿಸಿದ್ದ ಕೆಂಪಮ್ಮನಿಗೆ ಅವಳ ಚಿನ್ನದ ತಾಳಿಯ ಮೇಲೆ ಕಣ್ಣು ಬೀಳುತ್ತೆ. ಒಂದು ದಿನ ಒಳ್ಳೆಯ ಟೈಮ್ ನೋಡಿ ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದ ಮಮತಾ ರಾಜನ್ ಅನ್ನ ಕೆಂಪಮ್ಮ ಕೊಲೆ ಮಾಡಿ ಅವರ ಚಿನ್ನವನ್ನ ಕದ್ದು ಪರಾರಿಯಾಗ್ತಾಳೆ. ಕೆಂಪಮ್ಮ ಮತ್ತು ಮಮತಾ ರಾಜನ್ ನಡುವೆ ಯಾವುದೇ ರೀತಿ ಸಂಬಂಧ ಇರಲ್ಲ, ಹಾಗಾಗಿ ಅವಳು ಸಸ್ಪೆಕ್ಟ್ ಕೂಡ ಆಗಲ್ಲ. ಮತ್ತೆ ಈ ವಿಷಯ ಯಾರಿಗೂ ಗೊತ್ತಾಗೋದೂ ಇಲ್ಲ. ಇದೇ ನೋಡಿ ಕೆಂಪಮ್ಮನ ಮೊದಲ ಕೊಲೆ. ಈಗ 2001ಕ್ಕೆ ವಾಪಸ್ ಹೋದ್ರೆ ಕೆಂಪಮ್ಮನ್ನ ಅವನ ಗಂಡ ಮನೆಯಿಂದ ಹೊರಗೆ ಹಾಕಿರ್ತಾನೆ. ನಾನೇಕೆ ಈ ಊರಿನಲ್ಲಿ ಇರಬೇಕು, ಈ ಊರನ್ನ ಬಿಟ್ಟು ಬೇರೆ ಯಾವ್ದಾದ್ರು ಊರಿಗೆ ಹೋಗಿ ಮುಂಚೆ ತರಾನೇ ಯಾವ್ದಾದ್ರು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋಣ ಅಂತ ನಿರ್ಧರಿಸಿದ ಕೆಂಪಮ್ಮ ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಚಿನ್ನದ ಮೌಲ್ಯದ ಬಗ್ಗೆ ತಿಳ್ಕೊತಾಳೆ. ಮತ್ತೆ ಚಿನ್ನನ ಎಕ್ಸ್ಟ್ರಾಕ್ಟ್ ಮಾಡೋ ಡೇಂಜರಸ್ ಕೆಮಿಕಲ್ ಬಗ್ಗೆ ಕೂಡ ತಿಳ್ಕೊತಾಳೆ. ಆ ಕೆಮಿಕಲ್ ಹೆಸರು ಸೈನೈಡ್ ಅಂತ. ಈ ಸೈನೈಡ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಟೆರರಿಸ್ಟ್ಗಳು ತಮ್ಮನ್ನ ಹಿಡಿಯಲು ಬಂದವರಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವಾಗುವ ಸಂದರ್ಭದಲ್ಲಿ ತಾವು ಯಾವುದೇ ಮಾಹಿತಿಯನ್ನ ಕೊಡಬಾರದು ಅಂತ ಬೇಗ ಸಾಯಲು ಬಳಸುವಂತ ಒಂದು ಕೆಮಿಕಲ್. ಇದನ್ನ ರಾಜೀವ್ ಗಾಂಧಿ ಹತ್ಯೆ ಕೇಸ್ನಲ್ಲಿ 1999ರಲ್ಲಿ ಬೆಂಗಳೂರಿನ ಕೋಣನ್ಕುಂಟೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಇಲ್ಲಂ ಲಿಟ್ಟೆ ಅಂತ ನಾವೇನ್ ಕರಿತೀವಿ ಅದರ ಸದಸ್ಯರಾದಂತಹ ಶುಭಾ, ಕೀರ್ತಿ, ನೀರು, ಸುರೇಶ್, ಮಾಸ್ಟರ್, ಅಮ್ಮನ್, ಮೀರಾ ಈ ಸೈನೈಡ್ ಅನ್ನ ತಗೊಂಡು ಸುತ್ತೋಗಿರ್ತಾರೆ. ವಿಷಯಕ್ಕೆ ವಾಪಸ್ ಬರೋದಾದ್ರೆ ಸೈನೈಡ್ ಬಗ್ಗೆ ತಿಳ್ಕೊಂಡ ಕೆಂಪಮ್ಮನಿಗೆ 1999ರಲ್ಲಿ ಮಾಡಿದ ಆ ಮಮತಾ ರಾಜನ್ ನೆನಪಿಗೆ ಬರ್ತಾಳೆ. ಕಷ್ಟ ಅಂತ ಬಂದಾಗ ಜನರು ಕೊನೆಯದಾಗಿ ದೇವ್ರ ಹತ್ರ ಬಂದೇ ಬರ್ತಾರೆ ಅನ್ನೋದು ಕೆಂಪಮ್ಮನ ತಲೆಗೆ ಬಂದ ವಿಚಾರ. ಮೊದಲನೇ ವಿಕ್ಟಿಮ್ ಮಮತಾ ರಾಜನ್ ಆದ್ರೆ ಎರಡನೇ ವಿಕ್ಟಿಮ್ ಎಲಿಜಬೆತ್. 52 ವರ್ಷದ ಎಲಿಜಬೆತ್ ಬೆಂಗಳೂರಿನ ಸಾತನೂರು ನಿವಾಸಿಯಾಗಿರ್ತಾಳೆ. ಎಲಿಜಬೆತ್ಗೆ ಯಾರು ಇರೋದಿಲ್ಲ, ತನ್ನ ಮೊಮ್ಮಗಳೇ ತನ್ನ ಪ್ರಪಂಚವಾಗಿರ್ತಾಳೆ. ಆದ್ರೆ ಅವಳು ಸಹ ಕಳೆದು ಹೋಗಿರ್ತಾಳೆ. ಇದರಿಂದ ದೇವರ ಮೊರೆ ಹೋದ ಎಲಿಜಬೆತ್ ದಿನಾಲೂ ದೇವಸ್ಥಾನಕ್ಕೆ ಬರ್ತಾ ಇರ್ತಾಳೆ. ಎಲಿಜಬೆತ್ನ ವಿಶ್ವಾಸವನ್ನ ಗಳಿಸೋದಕ್ಕೆ ಬಹಳ ದಿನಗಳ ನಂತರ ಅವಳನ್ನ ಕೆಂಪಮ್ಮ ಅಬ್ಸರ್ವ್ ಮಾಡ್ತಾಳೆ. ಅವಳ ಜೊತೆ ಸೇರಿ ಅವಳ ಕಷ್ಟಗಳನ್ನ ಆಲಿಸ್ತಾಳೆ. ಅವಳನ್ನ ಸಂತೈಸಿ ಒಳ್ಳೆಯ ಮಾತುಗಳನ್ನ ಕೂಡ ಆಡ್ತಾಳೆ. ಎಲ್ಲ ಒಳ್ಳೆ ಮಾತುಗಳನ್ನ ಆಡಿ ತನ್ನ ಬುಟ್ಟಿಗೆ ಹಾಕೋತಾಳೆ. ನಾನೊಬ್ಬ ದೈವ ಆರಾಧಕಿ, ನನಗೆ ಹೋಮ ಹವಗಳನ್ನ ಮಾಡಕ್ ಬರುತ್ತೆ, ನಾನು ಮಾಡುವ ಪೂಜಾ ಫಲದಿಂದ ನಿನ್ನ ಮೊಮ್ಮಗಳು ನಿನ್ಗೆ ಸಿಗ್ತಾಳೆ ಅಂತ ಅವಳನ್ನ ನಂಬಿಸ್ತಾಳೆ. ಈ ಪೂಜೆಯನ್ನ ಮಾಡೋದಕ್ಕೆ ಕೆಲವು ನಿಯಮಗಳಿವೆ. ಮೊದಲನೇ ನಿಯಮ ಏನಪ್ಪಾ ಅಂದ್ರೆ ನೀನು ಮದುವೆಯಾದ ದಿನ ಹೇಗಿದ್ಯೋ ಅದೇ ರೀತಿ ಇರಬೇಕು ಅಂತಾಳೆ. ಯಾಕೆಂದ್ರೆ ಮದುವೆ ದಿನ ಎಲ್ಲಾ ಹೆಣ್ಮಕ್ಳು ಕೂಡ ಅವರ ಎಲ್ಲಾ ಒಡವೆಗಳನ್ನ ಮೈ ಮೇಲೆ ಹಾಕೊಂಡಿರ್ತಾರೆ. ಹಾಗಾಗಿ ಮದುವೆ ಹೆಣ್ಣಿನ ವೇಷದಲ್ಲಿ ಬಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಡವೆಗಳನ್ನ ದೋಚ್ಕೊಳ್ಬಹುದು ಅನ್ನೋದು ಕೆಂಪಮ್ಮನ ಉದ್ದೇಶ. ಅದಕ್ಕೆ ಮೊದಲನೇ ರೂಲೇ ಮದುವೆ ಹೆಣ್ಣಿನ ವೇಷದಲ್ಲಿ ಬರೋದು. ಎರಡನೇ ರೂಲ್, ನೀನು ನಿನ್ನ ಕೈಯಾರೆ ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಮತ್ತೆ ಮೂರನೇ ರೂಲ್, ಬೆಳಗ್ಗಿಂದ ಸಂಜೆಯವರೆಗೂ ಯಾವುದೇ ರೀತಿಯ ಊಟ ನೀರನ್ನು ಸೇವಿಸದೆ ಉಪವಾಸವಿರಬೇಕು. ನಿನ್ನ ಉಪವಾಸ ನಾನು ಕೊಟ್ಟ ತೀರ್ಥ ಜಲವನ್ನ ಸ್ವೀಕರಿಸಿದ ಮೇಲೆ ಮುರಿಯುತ್ತೆ ಅಂತ ಹೇಳ್ತಾಳೆ. ಅವಳು ಉಪವಾಸ ಇರಬೇಕು ಅಂತ ಹೇಳ್ತಾ ಇರೋ ಹಿಂದೆ ಕೂಡ ಒಂದು ಬಲವಾದ ಕಾರಣ ಇದೆ. ಅದೇನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನನ್ನೂ ತಿನ್ನದ ಇರೋ ವ್ಯಕ್ತಿಗೆ ಸೈನೈಡ್ ಕೊಟ್ರೆ ಕ್ಷಣಾರ್ಧದಲ್ಲಿ ಅವನು ಸಾಯ್ತಾನೆ. ಇದು ಕೆಂಪಮ್ಮನ ಉದ್ದೇಶ. ಕೆಂಪಮ್ಮ ಹೇಳಿದ ರೀತಿ ಶ್ರದ್ಧೆಯಿಂದ ಮದುವೆ ದಿನದಲ್ಲಿ ಎಲ್ಲ ಆಭರಣಗಳನ್ನ ಹಾಕಿಕೊಂಡು ಎಲಿಜಬೆತ್ ಕೆಂಪಮ್ಮ ಹೇಳಿದ ದೇವಸ್ಥಾನಕ್ಕೆ ಬರ್ತಾಳೆ. ಆಸ್ ಯೂಶುವಲ್ ಹೋಮ ಹವನ ಮಾಡ್ತೀನಿ ಅಂತ ಹೇಳಿ ಮುಂದೆ ಕೂರಿಸಿ ಪೂಜೆಯನ್ನ ಮಾಡಿ ನಂತರ ಸೈನೈಡ್ ಮಿಶ್ರಿತ ನೀರನ್ನ ಎಲಿಜಬೆತ್ಗೆ ಕೊಡ್ತಾಳೆ. ನೀರು ಕುಡಿದ ಎಲಿಜಬೆತ್ ನ ಪ್ರಾಣ ಹಾರೋಗುತ್ತೆ. ಒಡವೆಗಳನ್ನ ಬಿಚ್ಕೊಂಡು ಕೆಂಪಮ್ಮ ಅಲ್ಲಿಂದ ಪರಾರಿಯಾಗ್ತಾಳೆ. ಇದಾದ್ಮೇಲೆ ಮೂರನೇ ವಿಕ್ಟಿಮ್ ಯಶೋಧ. 60 ವರ್ಷದ ಯಶೋಧಮ್ಮ ಖ್ಯಾತಸಂದ್ರದ ಸಿದ್ಧಗಂಗಾ ಮಠದ ಹತ್ತಿರ ಡಿಸೆಂಬರ್ 2007ರಲ್ಲಿ ಹತ್ಯೆಯಾಗಿರ್ತಾಳೆ. ಅಸ್ತಮ ಇದ್ದ ಯಶೋಧಳನ್ನ ದೇವಸ್ಥಾನಕ್ಕೆ ಬಂದು ದೇವರನ್ನ ಅಸ್ತಮ ಸರಿ ಹೋಗಬೇಕು ಹಾಗೂ ತನ್ನ ದೈಹಿಕ ಬಲವನ್ನ ಕೊಡಬೇಕು ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾಳೆ. ಇದನ್ನ ಗಮನಿಸಿದ ಕೆಂಪಮ್ಮ ಯಶೋಧಮ್ಮನನ್ನ ತನ್ನ ಜಾಲದಲ್ಲಿ ಸಿಕ್ಕಾಕಿಸಿಕೊಳ್ಳಲು ತುಂಬಾ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ನಾನು ಹೇಳೋ ಆಚರಣೆಗಳನ್ನೆಲ್ಲ ನೀನು
ನೀನ್ ಮಾಡಿದ್ರೆ ನಿನ್ನ ಅಸ್ತಮಾ ಪ್ರಾಬ್ಲಮ್ ದೂರ ಆಗ್ಬಿಡುತ್ತೆ, ನೀನು ಸಂಪೂರ್ಣವಾಗಿ ಗುಣ ಆಗ್ತೀಯ ಅಂತ ಕೆಂಪಮ್ಮ ಯಶೋದಮ್ಮನಿಗೆ ಭರವಸೆ ಕೊಡ್ತಾಳೆ. ಬೇರೆ ಯಾವ ದಾರಿನೂ ತೋಚದೆ ಇರೋ ಯಶೋದಮ್ಮ ಕೆಂಪಮ್ಮಳ ಮಾತು ಕೇಳ್ತಾಳೆ. ಇನ್ನೇನು ಸೇಮ್ ಎಲಿಜಬೆತ್ ನ ಸಾಯಿಸಿರೋ ರೀತಿಯಲ್ಲೇ ಯಶೋದಮ್ಮನ ಕತೆ ಕೂಡ ಮುಗಿಸ್ತಾಳೆ. ಕೆಂಪಮ್ಮನ ನೆಕ್ಸ್ಟ್ ವಿಕ್ಟಿಮ್ ಆಗಿದ್ದು ಯಲಹಂಕದ 60 ವರ್ಷದ ಮುನಿಯಮ್ಮ. ಅವರಿಗೆ ಹುಷಾರಿರೋದಿಲ್ಲ. ಅವರು ಭಜನೆಗಳನ್ನ ತುಂಬಾ ಸುಮಧುರವಾಗಿ ಹಾಡ್ತಾ ಇದ್ರು. ಓಡಾಡೋಕ್ಕೂ ಕಷ್ಟ ಆಗ್ತಾ ಇದ್ದ ಮುನಿಯಮ್ಮನನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹಾಡನ್ನ ಹಾಡಲು ಅವಕಾಶ ಮಾಡಿಕೊಡ್ತೀನಿ ಅಂತ ಕೆಂಪಮ್ಮ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅದೇ ರೀತಿ ಮುನಿಯಮ್ಮನನ್ನ ಕೂಡ ಕೆಂಪಮ್ಮ ಅದೇ ರೀತಿಯಾಗಿ ಕೊಲೆಯನ್ನ ಮಾಡ್ತಾರೆ. ಎಷ್ಟರವರೆಗೂ ಹೇಳಿರೋ ಎಲ್ಲಾ ಸ್ಟೋರಿಗಳನ್ನು ನೀವು ನೋಡಿದ್ರೆ, ಕಾಮನ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಕೆಂಪಮ್ಮ ಒಂದೇ ಪ್ರದೇಶದಲ್ಲಿ ತುಂಬಾ ಕೊಲೆಗಳನ್ನ ಮಾಡ್ತಾ ಇರಲಿಲ್ಲ. ಒಂದೊಂದು ಕೊಲೆನ ಒಂದೊಂದು ಊರಲ್ಲಿ ಮಾಡ್ತಾ ಇರ್ತಾಳೆ. ಕೆಂಪಮ್ಮ ಪ್ರತಿ ಕೊಲೆ ಮಾಡಿದಾಗ್ಲೂ ಕೂಡ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವಳು ಯಾವ ಊರಿಗೆ ಹೋಗಬೇಕು ಮತ್ತೆ ಅಲ್ಲಿ ಯಾವ ಹೆಸರನ್ನ ಇಟ್ಕೋಬೇಕು ಅಂತ. ಕೆಂಪಮ್ಮ ಪ್ರತಿ ಸಲ ಕೊಲೆ ಮಾಡಿದ್ಮೇಲೂ ಕೂಡ ತನ್ನ ಹೆಸರು ಮತ್ತು ಅಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇರ್ತಿದ್ಲು. ಪ್ರತಿ ಸಲ ಪೊಲೀಸರು ಹುಡುಕ್ಬೇಕಾದ್ರೆ ಹೊಸ ಹೊಸ ಹೆಸರುಗಳನ್ನ ಇಟ್ಕೊಂಡಂತಹ ಕೆಡಿ ಕೆಂಪಮ್ಮನ ಹಿಡಿಯೋದು ತುಂಬಾನೇ ಕಷ್ಟ ಆಗ್ಬಿಡ್ತಿತ್ತು. ಈ ಸರಣಿ ಹತ್ಯೆಗಳನ್ನ ಮಾಡ್ಬೇಕಾದ್ರೆ ಅವಳಿಗಿದ್ದ ಹೆಸರುಗಳಲ್ಲಿ ಒಂದಾದಂತಹ ಹೆಸರೇ ಮಲ್ಲಿಕಾ. ಈ ಮಲ್ಲಿಕಾ ಅನ್ನೋ ಹೆಸರೇ ತುಂಬಾನೇ ಹೆಸರು ಮಾಡಿದ್ದು. ಅಲ್ಲಿಂದಾನೇ ಅವಳ ಸೈನೈಡ್ ಮಲ್ಲಿಕಾ ಅಂತ ಕರೆಯೋದನ್ನ ಕೂಡ ಪ್ರಾರಂಭ ಆಗಿದ್ದು. ಕೆಡಿ ಕೆಂಪಮ್ಮನ ಮುಂದಿನ ಟಾರ್ಗೆಟ್ 30 ವರ್ಷದ ನಾಗವೇಣಿಯಾಗಿದ್ಲು. ನಾಗವೇಣಿಗೆ ಮಕ್ಕಳಿರ್ಲಿಲ್ಲ. ಹೀಗಾಗಿ ಆಕೆ ಎಲ್ಲಾ ದೇವಸ್ಥಾನಗಳನ್ನ ತಿರುಗಾಡ್ತಾ ತನಗೆ ಸಂತಾನ ಕೊಡು ಅಂತ ಭಗವಂತನಲ್ಲಿ ಬೇಡ್ಕೊತಾ ಇರ್ತಾಳೆ. ಇಂತಹ ಸಮಯದಲ್ಲಿ ಅವಳ ಭೇಟಿ ಕೆಡಿ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾಳ ಜೊತೆ ಆಗುತ್ತೆ. ನಾಗವೇಣಿ, ನಾನು ಹೇಳುವ ಆಚರಣೆಗಳನ್ನ ನೀನು ಶ್ರದ್ಧೆಯಿಂದ ಮಾಡಿದ್ರೆ ನಿನಗೆ ಗಂಡು ಮಗುವಾಗುತ್ತೆ ಅಂತ ಭರವಸೆಯನ್ನ ಹುಟ್ಟಿಸ್ತಾಳೆ. ಮತ್ತೆ ಹಿಂದೆ ಮಾಡಿದ ಕೊಲೆಗಳ ರೀತಿಯಲ್ಲೇ ನಾಗವೇಣಿಯ ಹತ್ಯೆಯನ್ನು ಕೂಡ ಸೈನೈಡ್ ಕೊಟ್ಟು ಸಾಯಿಸಿ ಪರಾರಿಯಾಗ್ತಾಳೆ. ಹೀಗೆ ಎಲ್ಲಿಯೂ ಸಿಕ್ಕಾಕೊಳ್ಳದೆ ಯಾವುದೇ ಕುರುಗಳನ್ನ ಬಿಡದೆ ಸೀರಿಯಲ್ ಕಿಲ್ಲಿಂಗ್ ನ ಪ್ರಾರಂಭ ಮಾಡಿದ್ದ ಕೆಡಿ ಕೆಂಪಮ್ಮನ ಮುಂದಿನ ಟಾರ್ಗೆಟ್ ಕೋಲಾರದ 22 ವರ್ಷದ ರೇಣುಕಾ ಆಗ ತಾನೇ ಹೊಸದಾಗಿ ಮದುವೆ ಆಗಿರ್ತಾಳೆ. ಅವಳ ಗಂಡ ದುಬೈನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೆಂಡತಿಯನ್ನ ನೋಡಲು ದುಬೈಯಿಂದ ಆಗಾಗ ಗಂಡ ಬಂದು ಹೋಗ್ತಾ ಇರ್ತಾನೆ. ರೇಣುಕಾ ಮನೆಯಲ್ಲಿ ಒಬ್ಳೆ ಇರ್ಬೇಕಾಗತ್ತೆ ಅಂತ ಹೆಚ್ಚು ಸಮಯ ಅಕ್ಕ ಮಣಿಯ ಮನೆಯಲ್ಲಿ ಕಳೀತಿರ್ತಾಳೆ. ಕೆಂಪಮ್ಮ ಊರೂರು ತಿರುಗಿ ಮುಂದಿನ ಶಿಕಾರಿಯನ್ನ ಹುಡುಕುವ ಪ್ರಸಂಗದಲ್ಲಿ ಕೋಲಾರಕ್ಕೆ ಕೆಲಸವನ್ನು ಕೇಳಿಕೊಂಡು ಬಂದು ಅಕ್ಕ ಮಣಿಯ ಮನೆಯಲ್ಲಿ ಇರ್ತಾಳೆ. ಆಗಾಗ ಬರುತ್ತಿದ್ದ ಕೆಂಪಮ್ಮ ರೇಣುಕಾಳ ಕಷ್ಟಗಳನ್ನ ಕೇಳಿ ರೇಣುಕಾಳಿಗೆ ಮೊದಲ ಗಂಡು ಮಗು ಆಗಬೇಕೆಂಬ ಆಸೆ ಇದನ್ನ ತಿಳಿದು ಯಾರಿಗೂ ತಿಳಿಯದಂತೆ ರೇಣುಕಾಳ ಬಳಿ ಮಾತನಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹೋಮ ಹವನಗಳನ್ನ ಮಾಡಿದ ನಂತರ ನಿನಗೆ ಮೊದಲ ಸಂತಾನ ಗಂಡು ಮಗುವೆ ಆಗುತ್ತದೆ ಎಂದು ನಮಿಸ್ತಾಳೆ. ಡಿಸೆಂಬರ್ 7, 2006 ಆಕೆಯನ್ನ ಕೈವಾರ ತಾತಯ್ಯ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ರೂಮ್ ಅನ್ನ ಬುಕ್ ಮಾಡುವ ಕೆಡಿ ಕೆಂಪಮ್ಮ ಸ್ನಾನಕ್ಕೆಂದು ಹೋದ ರೇಣುಕಾಳಿಗೆ ಸೈನೈಡ್ ಕೊಟ್ಟು ಸಾಯಿಸಿ ಅವಳ ಚಿನ್ನಾಭರಣಗಳನ್ನ ತಗೊಂಡು ಹೋಗ್ತಾಳೆ. ಅದೇ ನೋಡಿ ಮುಂದೆ ಪೊಲೀಸರ ಅತಿಥಿಯಾಗಲು ಕಾರಣ ಆಗೋದು. ಮತ್ತೆ ನನಗೆ ಏನೂ ತಿಳಿದಿಲ್ಲ ಎಂಬ ರೀತಿಯಲ್ಲಿ ಮಣಿಯ ಮನೆಯಲ್ಲಿ ಹೋಗಿ ಯಥಾವತ್ತಾಗಿ ಇರ್ತಾಳೆ. ರೇಣುಕಾಳ ಮೇಲೆ ಅನೈತಿಕ ಸಂಬಂಧ ಇತ್ತು ಎಂಬ ವಿಚಾರವನ್ನ ಹೇಳಿ ಅವಳು ಬೇರೆಯವರೊಂದಿಗೆ ಓಡಿ ಹೋಗಿರಬಹುದು ಎಂದು ತಲೆಗೆ ತುಂಬಿಸಿ ಮನೆಯವರ ದಿಕ್ಕನ್ನ ತಪ್ಪಿಸ್ತಾಳೆ. ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗಿರುವ ರೇಣುಕಾ ಕೆಂಪಮ್ಮನ ಜೊತೆ ಹೋಗಿರಬಹುದು ಎಂಬ ಸಂಶಯ ಮನೆಯವರಿಗೆ ಬಂದಿರುತ್ತೆ. ಹಾಗಾಗಿ ರೇಣುಕಾಳ ಅಕ್ಕ ಮಣಿ ಡಿಸೆಂಬರ್ 29, 2006ಕ್ಕೆ ರೇಣುಕಾಳ ಗಂಡ ಕೆಂಪಮ್ಮನ ವಿರುದ್ಧ FIR ರಿಜಿಸ್ಟ್ರೇಷನ್ ಮಾಡ್ತಾರೆ. ರೇಣುಕಾಳನ್ನ ಹುಡುಕಿದ ಪೊಲೀಸರಿಗೆ ಕೊನೆಗೂ ಸಿಕ್ಕಿದ್ದು ರೇಣುಕಾಳ ಶವ ಮಾತ್ರ. ಈ ವಿಷಯ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆಗುತ್ತೆ. ಇದನ್ನ ನೋಡಿದ ತುಂಬಾ ಜನ ಇದೇ ರೀತಿ ಸಾವುಗಳು ನಮ್ಮಲ್ಲೂ ಕೂಡ ಆಗಿದೆ ಅಂತ ಕಿಡಿಕಾರ್ತಾರೆ. ಕೆಂಪಮ್ಮಳನ್ನ ಬೇರೆ ಬೇರೆ ಹೆಸರುಗಳಿಂದ ಪರಿಚಯ ಇರುವುದಾಗಿ ಪೊಲೀಸರಿಗೆ ದೂರು ಕೊಡ್ತಾರೆ. ಎಲ್ಲಾ ಪ್ರಕರಣಗಳಲ್ಲೂ ಕೆಡಿ ಕೆಂಪಮ್ಮನ ಕೈವಾಡವಿದೆ ಅನ್ನೋದು ಪೊಲೀಸರಿಗೆ ಮೇಲ್ಮೈ ನೋಟಕ್ಕೆ ಕಾಣುತ್ತೆ. ಆದ್ರೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದ ಕಾರಣ ಕೆಂಪಮ್ಮ ಪೊಲೀಸರಿಂದ ಅರೆಸ್ಟ್ ಆಗೋದಿಲ್ಲ. ಡಿಸೆಂಬರ್ 31, 2008 2 ವರ್ಷ ಸತತವಾಗಿ ಕೆಂಪಮ್ಮಳನ್ನ ಹುಡುಕಿದ ಪೊಲೀಸರಿಗೆ ಜಯಮ್ಮ ಎಂಬ ಮಹಿಳೆಯ ವಿಚಾರ ತಿಳಿದು ಈ ಜಯಮ್ಮ ಬೆಂಗಳೂರಿನಲ್ಲಿ ತಾನು ಕೊಲೆ ಮಾಡಿ ದೋಚಿದ್ದ ಬಂಗಾರವನ್ನ ಮಾರಲೆಂದು ಅಂಗಡಿಗೆ ಹೋಗ್ತಾಳೆ. ಆಗ ಅಂಗಡಿಯವನು ಈ ಆಭರಣವನ್ನ ಎಲ್ಲೋ ನೋಡಿದ್ದೇನೆ ಎಂದು ನೆನಪಿಸ್ಕೊಳ್ತಾನೆ ಮತ್ತು ಚಿನ್ನವನ್ನ ತೆಗೆದುಕೊಳ್ಳಲು ನಿರಾಕರಿಸ್ತಾನೆ. ಆ ಚಿನ್ನ ಬೇರೆ ಯಾರ್ದು ಆಗಿರಲ್ಲ, ಅದು ರೇಣುಕಾದಾಗಿರುತ್ತೆ. ಅಂಗಡಿಯವನು ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಜಯಮ್ಮನನ್ನ ಹಿಂಬಾಲಿಸಿ ಅವಳ ಮೇಲೆ ಒಂದು ನಿಗವನ್ನ ಇಡಬೇಕು ಎಂದು ಹೇಳ್ತಾನೆ. ಈ ವಿಷಯವನ್ನ ತಿಳಿದ ಜಯಮ್ಮ ಊರನ್ನು ಬಿಡಲು ತನ್ನ ಎಲ್ಲಾ ವಸ್ತುಗಳನ್ನ ಚೀಲವನ್ನ ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಬೇರೆ ಊರಿಗೆ ಹೋಗ್ತಿರ್ತಾಳೆ. ಪೊಲೀಸರು ತನಿಖೆ ಮಾಡಿದಾಗ ಜಯಮ್ಮನೆ ಕೆಡಿ ಕೆಂಪಮ್ಮ ಅಲಿಯಾಸ್
ಸೈನೈಡ್ ಮಲ್ಲಿಕಾ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರು ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳಿದ್ವು. ಬಗೆಹರದ ಕೇಸುಗಳು ರಾಶಿಯ ಕಣ್ಮುಂದಿತ್ತು. ಕಣ್ಮುಂದೆ ಇದ್ದ ಕೇಡಿ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾಳ ವಿಚಾರಣೆ ಮಾಡಿದ ಪೊಲೀಸರಿಗೆ ಕಾರಣ ನಾನೇ ಎಂಬುದನ್ನು ಯಾವುದೇ ಪಶ್ಚಾತ್ತಾಪವಿಲ್ಲದೆ ಹೇಳಿದನ್ನ ಕೇಳಿ ಪೊಲೀಸರು ದಂಗಾಗಿ ಹೋಗ್ತಾರೆ. ಈ ಕೊಲೆಗಳನ್ನ ಮಾಡುವ ಉದ್ದೇಶ ಏನಿತ್ತು ಅಂತ ಕೇಳಿದ್ರೆ ಪೊಲೀಸರಿಗೆ ಅವಳು ಹೇಳಿದ್ದು, ನಾನು ಕೊಂದ ವ್ಯಕ್ತಿಗಳ ಮೇಲೆ ನನಗೆ ಯಾವುದೇ ರೀತಿಯ ಸೇಡು ಇರಲಿಲ್ಲ. ನನ್ನ ಉದ್ದೇಶ ಹಣಕ್ಕಾಗಿ ಮತ್ತು ಚಿನ್ನಕ್ಕಾಗಿ ಮಾತ್ರವೇ. ನಾನು ಕೊಲೆಗಳನ್ನ ಮಾಡಿದ್ದು ನನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡಿದ್ದೆ ಎಂದು ಹೇಳಿದ ಸೈನೈಡ್ ಮಲ್ಲಿಕಾಳ ಉತ್ತರ ಕೇಳಿ ಪೊಲೀಸರು ಕಂಗಾಲಾಗಿ ಹೋಗ್ತಾರೆ. ನಿನಗೆ ಬೇಕಾದ ಹಣ, ಚಿನ್ನ, ಒಡವೆಗಳನ್ನ ತೆಗೆದುಕೊಂಡು ಸೈನೈಡ್ ಬಳಸದೆ ಅವರನ್ನ ಮೂರ್ಛೆಗೊಳಿಸಿ ಅವರ ಬಳಿ ಇರುವಂತಹ ಚಿನ್ನಗಳನ್ನ ದೋಚಿಕೊಳ್ಳಬಹುದಿತ್ತು. ಅವರನ್ನ ಕೊಲ್ಲೋ ಅವಶ್ಯಕತೆ ಏನಿತ್ತು ಅಂತ ಕೇಳಿದ ಪೊಲೀಸರಿಗೆ ಅವಳು ಹೇಳಿದ್ದು, ನಾನು ಚಿನ್ನಾಭರಣಗಳನ್ನ ಕದಿಯುವಾಗ ಅವರು ಎಚ್ಚರವಾದ್ರೆ ನನ್ನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಎಂಬ ಭಯ ನನ್ನಲ್ಲಿತ್ತು. ಆದ ಕಾರಣದಿಂದಾಗಿ ಅವರನ್ನ ಸಾಯಿಸೋದೇ ನನಗೆ ಕ್ಷೇಮ ಅಂತ ತಿಳಿದು ಅವರನ್ನ ನಾನು ಹತ್ಯೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಇಲ್ಲಿಯವರೆಗೂ ಎಷ್ಟು ಜನರನ್ನ ಕೊಲೆ ಮಾಡಿದ್ಯಾ ಅನ್ನೋ ಕ್ವಶನ್ಗೆ ಅವಳು ತಲೆ ಬಗ್ಗಿಸ್ತಾಳೆ. ಆದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಭಾಗಿಯಾಗಿದ್ದ SK ಉಮೇಶ್ ಅವರ ಪ್ರಕಾರ ಸುಮಾರು 30 ಕೊಲೆಗಳನ್ನ ಮಾಡಿರಬಹುದು ಎಂಬುದಾಗಿ ಹೇಳ್ತಾರೆ. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಕೋರ್ಟ್ ನಲ್ಲಿ ಕೇವಲ 6 ಕೊಲೆಗಳಿಗೆ ಮಾತ್ರ ಕೇಡಿ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾಳನ ಮಲ್ಟಿಪಲ್ ಮರ್ಡರ್ಸ್ ಗಾಗಿ ಕೋರ್ಟ್ 2010ರಲ್ಲಿ ಕನ್ವಿಕ್ಟ್ ಮಾಡುತ್ತೆ. ಹಾಗೆ 2012ರಲ್ಲಿ ನಾಗವಣಿಯ ಕೇಸ್ ಮತ್ತು ಸ್ವತಃ ಕೇಡಿ ಕೆಂಪಮ್ಮಳ ಹೇಳಿಕೆಗಳನ್ನ ಕೇಳಿದ ನ್ಯಾಯಾಧೀಶರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನ ನೇಣಿಗೆ ಹಾಕುವ ತೀರ್ಪನ್ನ ತೆಗೆದುಕೊಳ್ತಾರೆ. ಕಾಲಕ್ರಮೇಣ ಅದು ಮುಂದೆ ಜೀವಾವಧಿ ಶಿಕ್ಷೆಗೆ ಮಾರ್ಪಾಡಾಗುತ್ತೆ. ಹೀಗೆ ಕೇಡಿ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ ಬರೀ ಕರ್ನಾಟಕದಲ್ಲೇ ಅಲ್ಲದೆ ಭಾರತದಲ್ಲಿ ಡೆತ್ ಸೆಂಟೆನ್ಸ್ ಅನ್ನ ತೆಗೆದುಕೊಂಡ ಮೊದಲ ಮಹಿಳೆಯಾಗಿ ಹೋಗ್ತಾಳೆ. ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಿದೆ. ಸೈನೈಡ್ ಮಲ್ಲಿಕಾಳಂತಹ ಬಡ ಹೆಣ್ಣು ಮಕ್ಕಳು ನಮ್ಮ ದೇಶದಲ್ಲಿ ಯಥೇಚ್ಛವಾಗಿದ್ದಾರೆ. ಅವರೆಲ್ಲರೂ ಸೈನೈಡ್ ಮಲ್ಲಿಕಾಳಂತೆ ಜೀವನವನ್ನ ಐಷಾರಾಮಿಯಾಗಿ ಕಳೆಯಬೇಕಂತ ಆಸೆಯನ್ನ ಹೊತ್ತಿಟ್ಕೊಂಡು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಬೇರೆಯವರ ಜೀವನ ಬಲಿಯಾಗುತ್ತೆ, ತಮ್ಮ ಜೀವನವೂ ಕೂಡ ಹಾಳಾಗೋಗುತ್ತೆ. ಹಾಗಾಗಿ ಇರುವುದರಲ್ಲೇ ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನ ಆಯ್ಕೆ ಮಾಡಿಕೊಳ್ಳುವುದು ನಿಮ್ಮ ಎಲ್ಲರ ಜವಾಬ್ದಾರಿ. ಈ ಕಥೆನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.